ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಬಾಲ್ಯದ ಗೆಳೆಯ ರಾಮಸ್ವಾಮಿ ಅವ್ರನ್ನ ಕರ್ಕೊಂಡು ತಾವು ಚಿಕ್ಕಂದಿನಲ್ಲಿ ಆಡಿ ಬೆಳೆದ ಸ್ಥಳ ನೋಡಬೇಕು ಅಂತ ಹೋಗ್ತಾರೆ. ಅದರಲ್ಲೊಂದು ಕಲ್ಯಾಣಿ ಇರುತ್ತೆ. ಕಲ್ಯಾಣಿ ಮೆಟ್ಲುಗಳೆಲ್ಲ ಇರ್ತವೆ, ನೀರು ಕೆಳಗಿರುತ್ತದೆ. ರಾಜ್ಕುಮಾರ್ ಅವರು ನಾನು ಕೆಳಗಿಳಿತೀನಿ ಅಂತ, ರಾಮಸ್ವಾಮಿ ನಾನು ಇಲ್ಲಿ ನಿಂತ್ಕೋತೀನಿ ಹೋಗಿ ನೀನು ಅಂತ. ರಾಜ್ಕುಮಾರ್ ಅವರು ಯಾರೋ ಗುರ್ತಿಡಿತಾರೆ ಅಂತೇಳಿ ತಲೆಗೆ ಶಾಲ್ ಸುತ್ತಕೊಂಡು ನಿಧಾನವಾಗಿ ಕೆಳಗಿಳಿತಾರೆ. ಆ ನೀರು ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಬಾಲ್ಯದ ನೆನಪು ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರೊಳಗೆ ಅಲ್ಲಿ ಯಾರು ಕುರಿ ಕಾಯ್ತಾ ಇರ್ತಾನೆ. ಆತ ಬಂದು ಇದು ನೋಡ್ಬಿಟ್ಟು ರಾಜ್ಕುಮಾರ್ ಅವರ ಕೆಳಗೆ ಕೂತಿರೋದು ನೋಡಿ, ದನ ಕಾಯೋನೆ, ಕುರಿ ಕಾಯೋನು ರಾಜ್ಕುಮಾರ್ ಬೈತಾ ಇರೋದು, ದನ ಕಾಯೋನೆ, ಜ್ಞಾನ ಬಿಡವ ನಿನಗೆ, ಕುಡಿಯೋ ನೀರಿನ ಜಾಗಕ್ಕೆ ಚಪ್ಪಲಿ ಹಾಕ್ಕೊಂಡು ಹೋಗಿದ್ಯಲ್ಲ ನೀನು ಅಂತ. ರಾಮಸ್ವಾಮಿ ಬೈಬೇಡಪ್ಪ ಅಂತ ಅಂದ್ಕೊಳ್ಳೆ, ಸುಮ್ಮನಿರು ಸ್ವಾಮಿ ನೀವು ಅಂತ ಅವನು ರೇಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಾಜ್ಕುಮಾರ್ ಬೈಬೇಡಪ್ಪ ಅವ್ರನ್ನ ಅಂತ ಹೇಳಿ ನಿಧಾನ ಮೇಲಕ್ಕೆ ಬಂದು ಚಪ್ಪಲಿಯನ್ನು ಪಕ್ಕಕ್ಕೆ ಬಿಟ್ಟು ಆ ಕುರಿ ಕಾಯೋನಿಗೆ ಕೈ ಮುಗಿದು ಹೇಳ್ತಾರೆ, ಎಂಥದ್ದು ಮಾರಾಯ, ಭಗವಂತ ಕುರಿ ಕಾಯೋನ ರೂಪದಲ್ಲಿ ಬಂದು ದರ್ಶನ ಕೊಟ್ಟು ನನಗೆ ಕುಡಿಯೋ